ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ರವಿ. ನಾನು ಮರ್ಚ್ ನೇವಿ ಶಿಪ್ಸಲ್ಲಿ ಕೆಲಸ ಮಾಡ್ತಿರ್ತೀನಿ. ಈ ವಿಡಿಯೋದಲ್ಲಿ ನಾವು ಸಮುದ್ರದ ಮಧ್ಯ ಕ್ರಿಕೆಟ್ ಹೇಗೆ ಆಡಿದ್ವಿ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಬನ್ನಿ ತಡ ಯಾಕೆ ವಿಡಿಯೋ ಶುರು ಮಾಡೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಇದು ಹಡಗಿನ ಮುಂಭಾಗ. ಇದನ್ನ ಬಲ್ಬಸ್ ಬೋ ಅಂತಾರೆ. ಇದು ಸಮುದ್ರದ ಅಲೆಗಳನ್ನ ಚೀರ್ಕೊಂಡು ಮುಂದೆ ಹೋಗೋಕ್ಕೆ ಹಡಗಿಗೆ ಸಹಾಯ ಮಾಡುತ್ತೆ. ಇವತ್ತು ಸಂಡೇ, ಸೊ ಮಧ್ಯಾಹ್ನ ಮೇಲೆ ಸ್ವಲ್ಪ ಫ್ರೀ ಇರ್ತೀರಿ. ಇದು ಹಡಗಿನ ಮೇನ್ ಡೆಕ್ ಅಂತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆಗಡೆ ಕೂಡ ಕಂಟೈನರ್ಸ್ ಇದೆ. ಇದೇ ಥರ ಒಳಗಡೆ ಅಂದರೆ ಆ ಹ್ಯಾಚ್ ಕವರ್ಗಳು ಒಳಗಡೆ ಕೂಡ ಕಂಟೈನರ್ಸ್ ಇರುತ್ತೆ ಹಡಗಲ್ಲಿ. ನಾವು ನಿನ್ನೆ ತಾನೇ ಅಮೆರಿಕ ಪೋರ್ಟು ರೀಚ್ ಆಗಿ ಒಂದೇ ದಿನದಲ್ಲಿ ಡಿಸ್ಚಾರ್ಜ್ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಹೊರಗಡೆ ಬಂದ್ರಿ. ನಾವು ಹೋಗಿದ್ದಂಥ ಪೋರ್ಟು ಅಮೆರಿಕದ ನ್ಯೂಯಾರ್ಕ್ ಪೋರ್ಟು. ಅಮೆರಿಕದ ಯಾವುದೇ ಪೋರ್ಟ್ ಒಳಗಡೆ ಹೋಗ್ಬೇಕಂದ್ರೂ ಈ ಥರ ತುಂಬ ಬ್ರಿಡ್ಜಸ್ ಬರುತ್ತೆ. ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಮ್ಮ ಹಡಗು. ನಮ್ಮ ಶಿಪ್ಪು ಪೋರ್ಟ್ನ ರೀಚ್ ಆಗಬೇಕಂದ್ರೆ ನ್ಯೂಯಾರ್ಕ್ ಸಿಟಿ ಪಕ್ಕದಲ್ಲೇ ಹೋಗಬೇಕು. ನೋಡ್ಬೋದು ಇಲ್ಲಿ ನಿಮಗೆ ನ್ಯೂಯಾರ್ಕ್ ಸಿಟಿ ಕಾಣಿಸ್ತಿದೆ. ಅಲ್ಲಿ ನಾವು ಹೋಗ್ಬೇಕಾಗಿರೋಂಥ ಪೋರ್ಟು ಪಕ್ಕದಲ್ಲೇ ಇದೆ. ನೋಡ್ಬೋದು ಇಲ್ಲಿ, ಇದು ನಾವು ಹೋಗ್ಬೇಕಾಗಿರೋಂಥ ಪೋರ್ಟು. ಕಂಟೈನರ್ ಹಡಗುಗಳು ಪೋರ್ಟ್ಗಳಲ್ಲಿ ತುಂಬ ಕಮ್ಮಿ ನಿಲ್ಲುತ್ತೆ. ಯಾಕಂದರೆ ಡಿಸ್ಚಾರ್ಜಿಂಗು ಲೋಡಿಗೂ ತುಂಬ ಫಾಸ್ಟಾಗಿ ನಡೆಯುತ್ತೆ. ಮ್ಯಾಕ್ಸಿಮಮ್ ಒಂದಿನ ಇಲ್ಲ 2 ದಿನ ಸಿಗ್ಬೋದು ಅಷ್ಟೇ ನಮಗೆ ಪೋರ್ಟಲ್ಲಿ. ನೋಡ್ಬೋದು, ಶಿಪ್ ಬಂದಿದ ತಕ್ಷಣ ಡಿಸ್ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಥರ ಕ್ರೇನ್ಸ್, ದೊಡ್ಡ ದೊಡ್ಡ ಕ್ರೇನ್ಗಳು ಇರುತ್ತೆ. ಅದರಿಂದ ಕಂಟೈನರ್ಸ್ನ ಡಿಸ್ಚಾರ್ಜ್ ಮಾಡ್ತಾರೆ. ನಾವು ಆ ಬ್ರಿಡ್ಜ್ನೇ ಕ್ರಾಸ್ ಮಾಡಿಕೊಂಡು ಈ ಪೋರ್ಟಿಗೆ ಬಂದಿದ್ದು. ಈ ಪೋರ್ಟಲ್ಲಿ ನಮಗೆ ಲೋಡಿಂಗಿನ್ನ ಜಾಸ್ತಿ ಡಿಸ್ಚಾರ್ಜಿಂಗೇ ಇತ್ತು. ಅಂದರೆ ನಮ್ಮ ಶಿಪ್ಪಲ್ಲಿರೋ ಕಂಟೈನರ್ಸ್ನ ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಮಾಡಿದರು. ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಇತ್ತು ಫುಲ್ ಶಿಪ್ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಮ ಶಿಪ್ಪು ನ್ಯೂಯಾರ್ಕಲ್ಲಿ ಲೋಡಿಂಗು ಮತ್ತು ಡಿಸ್ಚಾರ್ಜಿಂಗು ಮುಗಿಸ್ಕೊಂಡು ಹೋಸ್ಟನ್ ಪೋರ್ಟ್ ಕಡೆ ಹೊರಟಿದೆ. ಅಮೆರಿಕಾದಲ್ಲೇ ಇರುವಂಥ ಹೋಸ್ಟನ್ ಪೋರ್ಟು. ಅಲ್ಲಿ ತಲುಪೋದಕ್ಕೆ 4 ರಿಂದ 5 ದಿನ ಟೈಮ್ ತೊಗೊಳುತ್ತೆ. ಬ್ರಿಡ್ಜ್ ನೋಡಿ ರಾತ್ರಿ ಟೈಮಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಸೊ ವಿಷಯ ಏನಪ್ಪ ಅಂದರೆ ನಮ್ಮ ಹಡಗಲ್ಲಿ ಕಂಟೈನರ್ಸು ತುಂಬಾ ಕಡಿಮೆ ಇದ್ದಾವೆ. ಇವಾಗ ನೀವು ನೋಡ್ತಾ ಇರೋದು ಮೇನ್ ಡೆಕ್ಕಲ್ಲಿ ಮೇಲೆಗಡೆ ಇರೋಂಥ ಕಂಟೈನರ್ಸು. ಇದೇ ಥರ ಒಳಗಡೆ ಅಂದರೆ ಕಾರ್ಗೋ ಹೋಲ್ಡ್ ಅಂತಾರೆ, ಅದರಲ್ಲಿ ಕೂಡ ಕಂಟೈನರ್ಸ್ ಇರುತ್ತೆ. ಬಟ್ ಈ ಪೋರ್ಟಲ್ಲಿ ತುಂಬ ಕಂಟೈನರ್ಸ್ ಡಿಸ್ಚಾರ್ಜ್ ಆಗಿದ್ದ ಕಾರಣ ಒಂದು ಕಾರ್ಗೋ ಹೋಲ್ಡ್ ಫುಲ್ಲು ಎಂಟಿ ಇತ್ತು. ಸೊ ಸಿಕ್ಕಿದೆ ಚಾನ್ಸು ಅಂತ ಕ್ರೂ ಮೆಂಬರ್ಸ್ ಎಲ್ಲ ಕ್ರಿಕೆಟ್ ಆಡೋಣ ಅಂತ ಡಿಸೈಡ್ ಮಾಡಿದ್ರಿ. ಸೊ ಸಂಡೇ ಮಧ್ಯಾಹ್ನವರು ಕೆಲಸ ಇರುತ್ತೆ, ಅದಾದಮೇಲೆ ಫ್ರೀ ಟೈಮು. ಆ ಟೈಮಲ್ಲಿ ಆ ಕಾರ್ಗೋ ಹೋಲ್ಡಲ್ಲಿ ಕ್ರಿಕೆಟ್ ಆಡೋಣ ಅಂತ ಅಂದ್ಕೊಂಡ್ರಿ. ಸೊ ಕಾರ್ಗೋ ಹೋಲ್ಡಲ್ಲಿ ಲೈಟಿಂಗ್ ಅರೇಂಜ್ಮೆಂಟು ಎಲ್ಲ ಫುಲ್ಲು ಸಿದ್ಧತೆ ಮಾಡಿಕೊಂಡು ನಾವು ಕ್ರಿಕೆಟ್ ಆಡೋಕೆ ರೆಡಿ ಆದರೆ ನೀವು ನೋಡ್ಬೋದು, ಇದು ಕಾರ್ಗೋ ಹೋಲ್ಡ್ ಅಂತಾರೆ. ಇವತ್ತು ಇಲ್ಲೇ ನಾವು ಕ್ರಿಕೆಟ್ ಆಡೋದು. ಸೊ ಬನ್ನಿ, ಸಮುದ್ರದ ಮಧ್ಯ ಹಡಗಲ್ಲಿ ನಾವು ಕ್ರಿಕೆಟ್ ಹೇಗೆ ಆಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಮಧ್ಯಾಹ್ನ ಚೀಫ್ ಕುಕ್ಕು ಪ್ರಿಪೇರ್ ಮಾಡಿರುವಂಥ ಅದ್ಭುತವಾಗಿರೋ ಲಂಚ್ ತಿಂದ್ಕೊಂಡು ನಾವೆಲ್ಲರೂ ಕ್ರಿಕೆಟ್ ಆಡೋಣ ಅಂತ ಸಜ್ಜಾದ್ರಿ. ಸೊ ನೋಡಿ, ಹಡಗಲ್ಲಿ ಊಟ ಈ ಥರ ಇರುತ್ತೆ. ಇವತ್ತು ಚಿಕನ್ನು, ಸ್ಯಾಲೆಡು ಏನೋ ಮಾಡಿದ್ದಾರೆ. ಕೊನೆಗೆ ನನ್ನ ಪ್ಲೇಟಲ್ಲಿ ಹೀಗಿತ್ತು. ಸೊ ಊಟ ಮುಗ್ದಿದ ತಕ್ಷಣ ಕ್ರಿಕೆಟ್ ಆಡೋಕ್ಕೆ ರೆಡಿ ಆಗಿದ್ದಾಯಿತು. ಕಾರ್ಗೋ ಹೋಲ್ಡ್ ಎಂಟಿ ಇದೆ ಅಂತ ಕ್ರಿಕೆಟ್ ಆಡೋಣ ಅಂತ ಹೊರಟಿದ್ದೀನಿ. ನೋಡ್ಕೊಂಡು ನಾನು ಇವಾಗ ಲಿಫ್ಟಲ್ಲಿದ್ದೀನಿ. ಸೊ ನಿಮಗೆ ಕ್ರಿಕೆಟ್ನ ಒಂದು ಅದ್ಭುತವಾಗಿ ತೋರಿಸೋಣ ಅಂತ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ಸ್ಟಾ 360 ಥರ ಹೆಲ್ಮೆಟ್ಗೆ ಫಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತ. ನೋಡೋಣ ಹೆಂಗೆ ಬರುತ್ತೆ ವಿಡಿಯೋ ಅಂತ. ನಮ್ಮ ಶಿಪ್ಪಲ್ಲಿರೋದು ಶ್ರೀಲಂಕನ್ಸೇ ಜಾಸ್ತಿ. ಸೊ ನಾವಿರೋ 5-6 ಜನ ಒಂದು ಶ್ರೀಲಂಕನ್ ಟೀಮು, ಒಂದು ಇಂಡಿಯಾ ಟೀಮು ಅಂತ ಮಾಡ್ಕೊಂಡು ಆಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. Really given that a whack. 6 runs. There it goes. It went on top. On top. Top. No. Top. अरे उससे ऊपर गया यार. ಎಲ್ಲ ಗಲ್ಲಿ ಕ್ರಿಕೆಟಲ್ಲಿ ಇರೋ ಥರನೇ ಇಲ್ಲಿ ತುಂಬ ರೂಲ್ಸ್ ಮಾಡ್ಕೊಂಡಿದ್ರಿ. ಮೇಲೆ ಹೋದರೆ ಔಟು, ಆ ಕಡೆ ಹೋದರೆ ಈ ಔಟು ಅನ್ನೋ ಥರ. ಸೊ ಅದೇ ಥರನೇ ಇಲ್ಲಿ ಔಟ್ ಇಲ್ವಾ ಅಂತ ಒಂದು ದೊಡ್ಡ ಡಿಸ್ಕಷನ್ ನಡೀತು. ನೋಡಿ ಈ ಕಿರಿಕ್ನ. ಅರೆ ಬಾಲ್ ಇಫ್ ಸ್ಟೇಸ್ ದೇರ್ ಔಟ್. ಇವನ್ ಇಟ್ ಸಿಕ್ಸ್ ಇಟ್ ವೆಂಟ್ ದೇರ್. It hit. No. If it stays there, it's out. No. If it stays there, it's out. Even I gave out for that guy. It went inside. No, you directly went inside. No. Yes. If it doesn't came.
No, no, it went inside. It stays there, it's out. That's the rule. You only told. Arey, it's out, man. ನಮ್ಮ ಆಪೋಸಿಟ್ ಟೀಮು ಫುಲ್ ಶ್ರೀಲಂಕಾದವರೇ ಇದ್ರು. ಅವರು ಕ್ರಿಕೆಟ್ ಸಖತ್ತಾಗಿ ಆಡ್ತಿದ್ರು. 6 ಓವರಲ್ಲೇ ಒಂದು 76 ರನ್ ಹೊಡೆದಿದ್ರು ನಮಗೆ ಚೇಸ್ ಮಾಡೋದಕ್ಕೆ. ನಮ್ಮ ಚೀಫ್ ಕುಕ್ಕು ನಾವು ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡಿಕೊಟ್ಟಿದ್ರು. ನೋಡ್ಬೋದು ಇಲ್ಲಿ ಎಂಥ ಅದ್ಭುತವಾಗಿರೋಂಥ ಸಮೋಸ, ಸ್ಯಾಂಡ್ವಿಚು ಎಲ್ಲ ಮಾಡಿಕೊಟ್ಟಿದ್ರು. Welcome back to the second half of this riveting encounter. Alongside me in the commentary box, and we're ready for play, is Richie Bell. Come on, no ball. Run. 6. Be careful, third umpire camera is here. Taraka, single, if you see me when you take single. Three over 39. अरे यार टच ओ Taraka, give that bat. This one. That's found the gap in the field. Back, man. Smashed that right out of the ground. He absolutely loves to play that shot. It's a big run earner for him too. Shot! టచ్ అయిందంట అటుపక్క టచ్ అయింది కదా అందుకే Pushing his luck a little there. Excellent running from the two batsmen. Good running. You see, running like that leads to misfields because the fielders are under such pressure. That has to be close. क्या इतना फील्डिंग कर रहे हो? He's picked that up beautifully. Don't even bother chasing that. That's away into the bleachers. ಸೊ ನೋಡಿದ್ರಲ್ಲ, ಸಮುದ್ರ ಮಧ್ಯ ಶಿಪ್ಪಲ್ಲಿ ಕ್ರಿಕೆಟ್ ಹೇಗೆ ಆಡಿದ್ರಿ ಅಂತ. ಸೊ ಈ ಥರ ನಾವು ಶಿಪ್ಪಲ್ಲಿ ಕ್ರಿಕೆಟ್ ಆಡಿದ್ರಿ, ಸಂಡೇ ಫುಲ್ ಎಂಜಾಯ್ ಮಾಡಿದ್ರಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನೀವು ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನು ಅನ್ಸುತ್ತೋ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋವರೆಗೂ ಮತ್ತೆ ಸಿಗೋಣ.